ಬಂದಿರೋ ಮಾಧ್ಯಮ ಮಿತ್ರರಿಗೆ, ನಮ್ಮ ಸಿನಿಮಾ ಸಪೋರ್ಟ್ ಮಾಡಕ್ ಬಂದಿರೋ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಮೊದಲನೇದಾಗಿ ಇಲ್ಲಿ ನಾನು ನೆನ್ಸ್ಕೊಬೇಕಾಗಿರೋದು, ಅವ್ರು ಹೇಳ್ಬೇಕಾದ್ರೆ ನಿಮ್ ಶಾರ್ಟ್ ಫಿಲಮ್ ಎಲ್ಲ ನೋಡಿ ನೋಡಿ ಅವಾಗ ಮೈಂಡ್ ಬಂದಿದ್ದು ಅಂತ. ಸೊ ನಾನು ಫಸ್ಟ್ ನೆನ್ಸ್ಕೊಬೇಕಾಗಿರೋದು ನಮ್ಮ ಜ್ಯೋತಿರಾವ್ ವೈದ್ ಸರ್ನ. ಸೊ ಅವ್ರು ನಮ್ಗೆ ಶಾರ್ಟ್ ಫಿಲಮ್ ಮಾಡಿ ಮಾಡಿ ಕಂಟಿನ್ಯೂಸ್ ಆಗಿ ನಮ್ಮನ್ನ ಸೋಷಿಯಲ್ ಮೀಡಿಯಾದಲ್ಲಿ ತೊಡಗಿಸ್ಕೊಂಡಿದ್ರಿಂದ ಸೊ ಸರ್ ಎಲ್ಲ ಒಂದ್ ಕಡೆ ನೋಡಿ ಅದೊಂದು ದೊಡ್ಡ ಮಾತು ಹೇಳ್ಬಿಟ್ರು ಸರ್. ಅಂದ್ರೆ ಸ್ಪಾಂಟೇನಿಯಸ್ ಆಗಿ ತಗೊಬೇಕು ಅನ್ನೋ ನಂಬಿಕೆ ನನ್ಗೆ ಅವ್ರು ನೋಡಿದ್ಮೇಲೆ ಬಂತು ಅಂತ. ಸೊ ಅದೆಲ್ಲ ಒಂದ್ ಕಡೆ ತುಂಬಾ ದೊಡ್ಡ ಮಾತು. ಆಮೇಲೆ ಇನ್ನೊಂದು ಉಮೇಶ್ ಸರ್ ಬಗ್ಗೆ, ಪ್ರೊಡ್ಯೂಸರ್ ಬಗ್ಗೆ ಹೇಳ್ತಾ ಇದ್ರು, ಮದ್ವೆ ದುಡ್ಡು ಸಮೇತ ಕಡಿಮೆ ಖರ್ಚು ಮಾಡಿ ಸಿನಿಮಾಗೆ ಹಾಕಿದ್ರು ಅಂತ. ಅದೊಂದು ಪ್ಯಾಷನ್. ಸೊ ಯಾರೇ ಪ್ರೊಡ್ಯೂಸರ್ ಆದ್ರೂ ಮೊದಲನೇದಾಗಿ ಯೋಚನೆ ಏನ್ ಮಾಡ್ತಾರೆ ಅಂದ್ರೆ, ಓಕೆ ಒಂದ್ ಮಾರ್ಕೆಟ್ ಏನೋ ಒಂದು ಇರುವಂತ ಏನಾರು ಹಾಕೊಂಡು ಇಷ್ಟು ಬಿಸ್ನೆಸ್ ಮಾಡ್ಕೊಂಡು ಸಿನಿಮಾ ಸ್ಟಾರ್ಟ್ ಮಾಡ್ಬಿಡೋಣ ಅನ್ನೋ ತರ ಒಂದು ಮೆಂಟಾಲಿಟಿ ಎಲ್ಲರಿಗೂ ಇರುತ್ತೆ. ಬಟ್ ಅವರು ನಮ್ಮ ಎಲ್ಲೊಂದ್ ಕಡೆ ನಾವೆಲ್ಲ ಚಿಕ್ಕ ಮಾರ್ಕೆಟ್ ಅಂದ್ರೆ ಒಂದು ಯೂಟ್ಯೂಬ್ ಅನ್ನೋ ಮಾರ್ಕೆಟ್ ಅಲ್ಲಿ ಇರೋರ್ನ ತಗೊಂಡು ಸಿನಿಮಾ ಮಾರ್ಕೆಟ್ಗೆ ಬಿಡೋದಿದೆಯಲ್ಲ, ಅದು ಮೊದಲನೇ ಸಿನಿಮಾ ಆಗಿ ನನ್ಗೆ ತುಂಬಾ ದೊಡ್ಡದು. ಅದು ನಾರ್ಮಲ್ ಆಗಿ ಹೇಳಿದ್ರೆ ಚಿಕ್ಕದಾಗ್ಬಿಡುತ್ತೆ. ಅದಕ್ಕೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಸರ್. ಅದಾದ್ಮೇಲೆ ಈ ಕಥೆಯ ಮೊದಲನೇ ಹೀರೋ ಬಂದು ವಿಜಯಾನಂದ್ ಸರ್. ಯಾಕೆಂದ್ರೆ ಪ್ರತಿ ಒಂದು ಹಂತದಲ್ಲೂ ಅವರು ಸಂಭಾಷಣೆ ಬರೆಯೋದಾಗಿರ್ಬೋದು. ಯಾಕೆಂದ್ರೆ ಶೂಟಿಂಗ್ ನಾವು 7:30 ಸ್ಟಾರ್ಟ್ ಮಾಡ್ತಾ ಇದ್ರೆ ಅವರು 6:30 ಆಲ್ರೆಡಿ ಬರ್ಕೊಂಡು ಕೂತಿರೋರು. ನಾವು ಸೆಟ್ಗೆ ಹೋಗಕ್ಕೂ ಮುಂಚೆನೆ ಆಲ್ರೆಡಿ ಎಲ್ಲಿದ್ದಾರೆ ಸರ್ ಅಂದ್ರೆ ಒಂದು ಪ್ಯಾಡ್ ಪೆನ್ನು ಪೇಪರ್ ಇಟ್ಕೊಂಡು ಕುತ್ಕೊಂಡು ಸಂಭಾಷಣೆ ಬರೀತಾರೆ. ಇನ್ನೂ ಏನಾರು ಇಂಪ್ರೂವೈಸ್ ಮಾಡ್ಬೋದಾ ಅಂತ ಇದ್ ಮಾಡ್ತಾ ಇದ್ರು. ಅದಾದ್ಮೇಲೆ ನಾವು ಮೊದಲನೇದಾಗಿ ಅಂದ್ರೆ ಇಂಟ್ರೊಡ್ಯೂಸ್ ಮಾಡ್ತಾ ಇರುವಂತ ಸಿನಿಮಾದಲ್ಲಿ ನಾಗೇಂದ್ರ ಪ್ರಸಾದ್ ಸರ್ ಅವರ ಸಂಭಾಷಣೆ ಮತ್ತೆ ಮ್ಯೂಸಿಕ್ ಡೈರೆಕ್ಷನ್ ಸಿಕ್ಕಿರೋದು ಅದು ಇನ್ನ ಒಂದು ದೊಡ್ಡ ಅದೃಷ್ಟ ಅಂತಾನೆ ಹೇಳ್ಬೋದು. ಸಾಹಿತ್ಯ ಎಲ್ಲಾದ್ರಲ್ಲೂ ಇನ್ನೂ ದೊಡ್ಡ ಅದೃಷ್ಟ ಅಂತಾನೆ ಹೇಳ್ಬೋದು. ನಾಳೆ ದಿನ ಎಷ್ಟೇ ಸಿನಿಮಾ ಮಾಡ್ಬೋದು, ಮೊದಲು ಅನ್ನೋದು ಇರುತ್ತಲ್ಲ, ಅವಾಗ ನಾವು ಅದನ್ನ ಹೇಳ್ಕೊಳಕ್ ಒಂದು ದೊಡ್ಡ ಹೆಮ್ಮೆ ಅಂತಾನೆ ಹೇಳ್ಬೋದು. ಸೊ ಮೊದಲನೇ ಸಿನಿಮಾದಲ್ಲಿ ಇಷ್ಟೆಲ್ಲಾ ಕಲಾವಿದರ ಜೊತೆ, ಡ್ರ್ಯಾಗನ್ ಮನ್ ಸರ್ ಜೊತೆ, ಸಾಧು ಸರ್ ಜೊತೆ, ನಮ್ಮ ಕರಿಸ್ಮಾ ಸರ್ ಜೊತೆ, ಶ್ವೇತಾ ಅವ್ರ ಜೊತೆ, ಇನ್ನು ಗಿಲ್ಲಿ ನಟ ಅವ್ರ ಜೊತೆ ಆಕ್ಟ್ ಮಾಡೋದಂತೂ ತುಂಬಾ ಒಳ್ಳೆ ಚಾಲೆಂಜ್. ಅಂದ್ರೆ ಅವರು ನಾವೇನ್ ಕೊಡ್ತಾ ಇರ್ತೀವಿ ಅವ್ರು ಹತ್ರಷ್ಟು ಕೊಡ್ತಾ ಇರ್ತಾರೆ ರಿಟರ್ನ್. ಸೊ ಅದು ಇನ್ನೊಂದು ದೊಡ್ಡ ಚಾಲೆಂಜ್ ಆಗಿ ಅದು ಸಿನಿಮಾ ಹೆಂಗಾಗಿದೆ ಅಂದ್ರೆ ಜುಗಲ್ ಬಂದಿ, ನಾನ್ ಕಾಮಿಡಿ ಮಾಡ್ತೀನಿ, ನೀನ್ ಕಾಮಿಡಿ ಮಾಡು, ನೀನ್ ಕಾಮಿಡಿ ಮಾಡ್ತೀಯ, ನಾನ್ ಕಾಮಿಡಿ ಮಾಡು. ಆಮೇಲೆ ಎಲ್ಲರೂ ಬರೋರೆಲ್ಲ ಕಾಮಿಡಿ ನೆಕ್ಸ್ಟ್ ಲೆವೆಲ್ ಎಂಟರ್ಟೈನ್ಮೆಂಟ್ ಬಂದ್ಬಿಟ್ಟಿದೆ ಸರ್ ಸಿನಿಮಾದಲ್ಲಿ. ಅಂದ್ರೆ ಇದು ನಮ್ ಸಿನಿಮಾ ಅಂತ ಹೇಳ್ತಾ ಇಲ್ಲ, ಬಟ್ ಈ ಸಿನಿಮಾನ ಒಂದು ಓವರ್ ಆಲ್ ಕಂಟೆಂಟ್ ತರ ನೋಡಿದಾಗ, ಯಾಕೆಂದ್ರೆ ನಾವು ಬರೀ ಕಾಮಿಡಿ ಕಂಟೆಂಟೇ ಮಾಡ್ಕೊಂಡು ಬಂದಿರೋದ್ರಿಂದ ನಮ್ಗೆಲ್ಲ ಒಂದ್ ಕಡೆ ಒಂದು ಜಡ್ಜ್ಮೆಂಟ್ ಇರುತ್ತೆ, ಯಾವ ಕಾಮಿಡಿ ವರ್ಕ್ ಆಗುತ್ತೆ, ಯಾವ್ದಕ್ ಜನ ನಗ್ತಾರೆ, ಯಾವ್ದು ಜನಕ್ಕೆ ಇಷ್ಟ ಆಗುತ್ತೆ ಅನ್ನೋದು. ಸೊ ಆ ಇಷ್ಟ ಆಗೋ ನಿಟ್ಟಿನಲ್ಲಿ ನೋಡಿದಾಗ ಈ ಸಿನಿಮಾ, ಇಡೀ ಸಿನಿಮಾ ಅಂದ್ರೆ ಒಂದು ಜರ್ನಿ ಪ್ಯಾಟರ್ನ್ ಹೇಳಿದ್ರಲ್ಲ ಸರ್, ಇಡೀ ಸಿನಿಮಾನ ಎಂಟರ್ಟೈನ್ಮೆಂಟ್ ಮುಖಾಂತರ ಇಡೀ ಕರ್ನಾಟಕನ ಟ್ರಿಪ್ ಮಾಡ್ಕೊಂಡು ಬಂದಾಗ ಇರುತ್ತೆ. ಅದು ಬೆಂಗಳೂರಿಂದ ಸ್ಟಾರ್ಟ್ ಆಗಿ ಒಂದು ಕಾರವಾರ ಆಗಿರ್ಬೋದು, ಪ್ರತಿಯೊಂದು ಕರ್ನಾಟಕದ ಮೂಲೆಗೂ ಎಲ್ಲೋ ಒಂದ್ ಕಡೆ ನಮ್ಮ ಫ್ಯಾಮಿಲಿ ಜೊತೆ ಸುತ್ತಾಡ್ತಾ ಒಂದು ಥ್ರಿಲ್ಲಿಂಗ್ ಎಲಿಮೆಂಟ್ ಅಲ್ಲಿ ಇವಾಗ ಏನಾಗುತ್ತೆ ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಇನ್ನೊಂದು ಕಾಮಿಡಿ ಬಂದಿರುತ್ತೆ, ನಗು ಸ್ಟಾರ್ಟ್ ಆಗಿರುತ್ತೆ, ನಗು ಬರೋಷ್ಟ್ರಲ್ಲಿ ನೆಕ್ಸ್ಟ್ ಏನಾಗಿರುತ್ತೆ, ಈ ತರ ಒಂದು ಥ್ರಿಲ್ಲಿಂಗ್ ಎಲಿಮೆಂಟ್ ಪ್ಲಸ್ ಮೈಕ್ ಹಿಂಗೆ ಇಟ್ಕೊಳ್ಳಿ, ಹೀಗೆ ಇಟ್ಕೋಬೇಕು. ಸಾರಿ ಮಾತಾಡೋ ಕೋರ್ಸಲ್ಲಿ ಅದೇ ಎಲ್ಲಿ ನಿಲ್ಸಿದೆ ಮೇಡಮ್, ಇಡೀ ಕರ್ನಾಟಕ ಟೂರ್ ಮಾಡ್ಕೊಂಡು ಊರ್ ಸುತ್ತ ಇದ್ರಲ್ಲಿ ಅದು ಅಂದ್ರೆ ನಮ್ಮ ಫ್ಯಾಮಿಲಿ ಜೊತೆ ಸಿನಿಮಾ ನೋಡ್ತಾ ಎಂಟರ್ಟೈನ್ಮೆಂಟ್ ನ ತಗೊಳ್ಳೋಂತ ಸಿನಿಮಾ ಇದು 100% ಆಗುತ್ತೆ. ನಾವು ಎಲ್ಲ ಸರ್ ನಂಬಿ ನಮಗೆ ಕೊಟ್ಟಿರೋ ಕೆಲಸನ ನಾವು 100% ನಿಭಾಯಿಸಿದೀವಿ ಅಂತ ನಾವು ಅನ್ಕೊಂಡಿದೀವಿ. ಸೊ ಅವಕಾಶ ಕೊಟ್ಟಿದ್ದಕ್ಕಂತೂ ಬರೀ ಥ್ಯಾಂಕ್ಸ್ ಹೇಳ್ಬಿಟ್ರೆ ತುಂಬಾ ಚಿಕ್ಕದಾಗ್ಬಿಡುತ್ತೆ. ಸೊ ತುಂಬಾ ದೊಡ್ಡ ನೀವು ಇನ್ನೊಂದು ರೀತಿ ಹೇಳ್ಬೋದು, ಹೇಗೆ ಅಂತೀರಾ, ನಿಮ್ ಫಾಲೋಯರ್ಸ್ ಎಲ್ಲ ಇದಾರಲ್ಲ, ಅವ್ರು 50% ಈ ಸಿನಿಮಾ ನೋಡೋದು ಫಸ್ಟ್ ಮಾಡಿ ಸರ್. 100% ಸರ್, 50% ಬೇಡ, 100% ಬಂದು ನೋಡಿ ಅಂತ ನಾವು ಕೇಳ್ಕೊಂತೀವಿ. ಇಲ್ಲ, ನಿಮ್ದು 50%, ಆ ಗಿಲ್ಲಿ ನಟನ್ 50% ಬಂದ್ರೆ 100%. ಇವಾಗಲೇ ಟ್ರೈಲರ್ ರಿಲೀಸ್ ಆಗಿ ನಮ್ಮ ಚಾನಲ್ ಎಲ್ಲ ಇದು ಮಾಡ್ತಾರೆ. 2-3 ವಾರ ನೀವು ಥಿಯೇಟರ್ ಆಡಿಯನ್ಸ್ ಕೊಟ್ರೆ ಆಟೋಮೆಟಿಕ್ ಆಗಿ ಸಿನಿಮಾ ರನ್ ಆಗುತ್ತೆ. 100%. ಅದೇ ಲ್ಯಾಕಿಂಗ್ ವಿ ಆರ್ ನಾಟ್. ಅಂದ್ರೆ ಅದೇ ಇವತ್ತಿಂದ ಅದನ್ನ ಸಂಕಲ್ಪ ಮಾಡಿ ನೀವು ಎಲ್ಲರೂ. 100% ಸರ್, ಇದು ನಮ್ಮ ಸಿನಿಮಾ ಸರ್. ನಾನು ಆಗ್ಲೇ ಸರ್ ಹತ್ರ ಮಾತಾಡ್ಬೇಕಾದ್ರೆ ಅದನ್ನ ಹೇಳಿದ್ವಿ ಸರ್, ಸಿನಿಮಾ ಡೇಟ್ ಒಂದು ಅನೌನ್ಸ್ ಆಗ್ಬಿಟ್ರೆ ಇಡೀ ಕರ್ನಾಟಕ ಓಡಾಡೋಣ ಸರ್. ನಾವು ಫೀಲ್ಡ್ ಹೇಳಿದ್ಬಿಟ್ಟು ನಾವು ಅವ್ರನ್ನ ಕರಿಬೇಕು. ಇದು ನಮ್ಮ ಸಿನಿಮಾ, ಇದು ನಮ್ಮ ಮದುವೆಗೆ ಏನಾರು ಹೋಗಿ ನಾವು ಇನ್ವಿಟೇಷನ್ ಕೊಟ್ಟು ಕರಿತಿದೀವಿ ಅಂದಾಗ ಇದು ನಮ್ಮ ಸಿನಿಮಾ ಆಗಿ ನಾವು ಆತರ ಹೋಗಿ ಕರಿಬೇಕು. ನಾವೆಲ್ಲ ಒಂದ್ ಕಡೆ ಎಂಟ್ರಿ ಕೊಟ್ಟು ಬನ್ನಿ ಅಂದ್ರೆ ಅದು ಅಷ್ಟು ಇದಾಗಲ್ಲ. ನಾವು ನೇರವಾಗಿ ಹೋಗಿ ಟಿಕೆಟ್ ತಗೊಂಡ್ಬಿಡ್ಬೇಕು ಅವರು. ಅಂದ್ರೆ ಆ ಟ್ರಸ್ಟ್ ನಿಜವಾಗ್ಲೂ ಈ ಟ್ರೈಲರ್ ನೋಡಿ ಅವ್ರಿಗೆ ಬರುತ್ತೆ, ಈ ಟೀಸರ್ ನೋಡೇ ಬರುತ್ತೆ.
ಬರುತ್ತೆ, ನೆಕ್ಸ್ಟ್ ಟ್ರೈಲರ್ ಇದೆ. ಅದಾದ್ಮೇಲೆ ಇನ್ನೊಂದು ಏನಂದ್ರೆ ಸರ್, ನಾನ್ ನಂಬೋದೇನು ಅಂದ್ರೆ ಕಂಟೆಂಟ್ ಇಸ್ ದ ಕೀ. ಅಂದ್ರೆ ಮೊದಲನೇ ದಿನ, ಎರಡನೇ ದಿನ, ಮೂರನೇ ದಿನ ಏನು ಜನ ನೋಡ್ತಾರಲ್ಲ ಅವ್ರಿಗೆ 100% ಸ್ಯಾಟಿಸ್ಫೈ ಆದ್ರೇನೆ ಅವ್ರು ಇನ್ನೂ 10 ಜನ ಕರ್ಸೋದು. ಅದು ಆಗ್ಲಿಂದನೂ ವರ್ಕ್ ಆಗ್ತಾ ಇರೋದು ಅದೇನೆ, ಇವಾಗ್ಲೂ ವರ್ಕ್ ಆಗೋದು ಅದೇನೆ. ಈ ಸಿನಿಮಾನ ನೋಡಿ ಹೋಗಿ ಇನ್ನು 10 ಜನ. ತುಂಬಾ ತುಂಬಾ ಧನ್ಯವಾದಗಳು ಬಂದಿರೋದಕ್ಕೆ. ಗೊತ್ತಿರೋರು ಎಲ್ರಿಗೂ ಥ್ಯಾಂಕ್ ಯು. ಮ್ಯಾಮ್ ಕೇಳಿದ್ರು ಇಲ್ಲೊಂಥರ ಕಾಣ್ತೀಯ ಅದೊಂಥರ ಕಾಣ್ತೀಯ ಅಂತ. ಸೊ ಅದು ನನ್ನ ಪರವಾಗಿ, ಅಂದ್ರೆ ನಾನು ಅನ್ಕೊಳ್ಳೋ ಪ್ರಕಾರ ಅದು ತುಂಬಾ ಪಾಸಿಟಿವ್. ಆಸ್ ಅ ಆರ್ಟಿಸ್ಟ್ ನಾನು ಕೇಳಿದವ್ರು ಹೇಳ್ತಾರೆ ಒಂದು ಫೋಟೋ ನನ್ನ ಥರ ಕಾಣ್ತೀರ, ದಟ್ಸ್ ಅ ಪ್ಲಸ್ ಅಂತ. ಸೂಪರ್ ಹಿಟ್ ಬಗ್ಗೆ ಏನು ಹೇಳಬೇಕು ಅಂದರೆ, ಫಸ್ಟ್ ಥಿಂಗ್ ನಾನು ಹೇಳಲೇಬೇಕು, ನನಗೋಸ್ಕರ ನಾನು ಏನು ಕೇಳ್ಕೊತಿರೋದು, ಸರ್ ಹೇಳ್ದಂಗೆ ಪ್ರೊಡ್ಯೂಸರ್ ಅವರು ಫಸ್ಟ್ ಸೇಫ್ ಆಗಬೇಕು, ಅವ್ರು ಇನ್ನೊಂದು ಫಿಲ್ಮ್ ಮಾಡಬೇಕು, ಅಷ್ಟಾದರೂ ಹಿಟ್ ಆಗಲೇಬೇಕು ಈ ಫಿಲ್ಮ್ ಅಂತ. ದಟ್ಸ್ ವಾಟ್ ಐ ಥಿಂಕ್ ವಿ ಆಲ್ ಆಸ್ಕ್. ಈ ಫಿಲ್ಮ್ ಸಕ್ಸಸ್ ಬಗ್ಗೆ ಅಷ್ಟು ಎಫರ್ಟ್ ಹಾಕಿ, ಅಷ್ಟು ಪ್ರೀತಿ ಹಾಕಿ, ಒಂದು ಕಂಪ್ಲೇಂಟ್ಸ್ ಇಲ್ಲ ಅವ್ರ ಕಡೆಯಿಂದ, ನಮ್ಮ ಕಡೆಯಿಂದ ಪ್ರೊಡ್ಯೂಸರ್ ಅವ್ರ ಬಗ್ಗೆ ಹೇಳಬೇಕು ಅಂತ. ಪ್ಲಸ್ ನಮ್ಮ ಡೈರೆಕ್ಟರ್ ಸರ್ ಗೌರವ್ ಅವ್ರು ಹೇಳ್ದಂಗೆ ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ರೆ ನಾವೆಲ್ಲ ಲೇಟಾಗಿ ಸ್ಟಾರ್ಟ್ ಅಂದರೆ ಅವರು ಆಬ್ವಿಯಸ್ಲಿ ಇನ್ನು ಮುಂಚೆನೇ ಸ್ಟಾರ್ಟ್ ಆಗಿರ್ತಾರೆ, ಲೇಟಾಗಿ ಏನು ಮಾಡ್ಕೋತಾರೆ. ಮೂವಿಯಲ್ಲಿ ಅಂದರೆ ಶೂಟಿಂಗ್ ಟೈಮಲ್ಲಿ ನಮಗೆ ಮಧ್ಯದಲ್ಲಿ ಬ್ರೇಕ್ ಸಿಗ್ತಾ ಇತ್ತು, ನಾರ್ಮಲ್ ಬ್ರೇಕ್. ಪ್ಲಸ್ ಇನ್ನು ಅನ್ಅಫಿಷಿಯಲ್ ಬ್ರೇಕ್ ಏನಂದರೆ, ಬರೀತಾ ಇರೋ ಸಂಭಾಷಣೆಯಲ್ಲಿ ನಮಗೆ ನಗು ತಡೆಯೋಕ್ಕಾಗದೆ ಶೂಟ್ ನಿಲ್ಲಿಸಿ ನಗ್ತಾ ಇದ್ವಿ. ಅಷ್ಟು ಚೆನ್ನಾಗಿ ಬಂದಿದೆ, ನೀವು ನೋಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ನನ್ನ ಪ್ರಕಾರ 2 ಸಲ ಫಿಲ್ಮ್ ನೋಡ್ತೀರಾ. ಒಂದು ಟ್ರೈಲರ್ ಸಾರಿ ಸ್ಕ್ರಿಪ್ಟ್ಗೋಸ್ಕರ, ಆ ಸೀನ್ಸ್ಗೋಸ್ಕರ, ಆ ಕಾಮಿಡಿಗೋಸ್ಕರ. 2ನೇ ಸಲ ನೋಡ್ತೀರಾ ನೀವು, ಬಿಕಾಸ್ ಅಷ್ಟು ಬ್ಯೂಟಿಫುಲ್ ಆಗಿ ಬಂದಿದೆ. ಪ್ರತಿಯೊಂದು ಲೊಕೇಶನ್ ಇರಲಿ, ಒಂದೊಂದು ಫ್ರೇಮ್ ಇರಲಿ, ನಮ್ಮ DOP ಸರ್ ತುಂಬ ಚೆನ್ನಾಗಿ ತೆಗ್ದಿದ್ದಾರೆ. ನಿಮಗೆ ಟೀಸರಲ್ಲಿ ಎಷ್ಟು ಗೊತ್ತಾಯ್ತು ಗೊತ್ತಿಲ್ಲ, ನನಗೆ ಐ ಕುಡ್ ನೋ. ನೋಡಿ, ತುಂಬ ಚೆನ್ನಾಗಿದೆ. ಬೇರೆ ಏನು ಹೇಳಬೇಕಂತ ಗೊತ್ತಿಲ್ಲ. ನವೆಂಬರ್ ಈಗ ತಾನೇ ಮುಗಿದಿದೆ. ಜೈ ಕರ್ನಾಟಕ ಮಾತೆ. ಮೊದಲನೇದಾಗಿ ಎಲ್ಲರಿಗೂ ದೊಡ್ಡ ನಮಸ್ಕಾರ. ಮೈಕ್ ಕವರ್ ಮಾಡಬೇಡಿ. ಓಕೆನಾ? ಓಕೆ. ಮೊದಲನೇದಾಗಿ ದೇವರಿಗೆ, ವಿಘ್ನ ವಿನಾಯಕರಿಗೆ ಫಸ್ಟ್ ಪೂಜೆ ಮಾಡ್ತಾರಂತೆ. ಸೊ ಆ ಥರ ಈ ಟೀಸರ್ನ ನಿಮಗೆ ನಿಮ್ಮ ಮುಂದೆ ತಂದಿದ್ದಾರೆ. ಸೊ ಯಾರು ಹೆಂಗೆ ಮಾತಾಡೋದು ನನಗೆ ಕಾನ್ಫಿಡೆಂಟ್ ಇದೆ, ಯಾಕಂದರೆ ನನ್ನ ಕ್ಯಾರೆಕ್ಟರ್ ಆ ಥರ ಇದೆ. ಎಲ್ಲ ಎಷ್ಟೋ ಕೂಡ ಎರೋಡಿಸಮ್ ಮಾಡಿದ್ದೀನಿ, ಈ ಸಿನಿಮಾದಲ್ಲಿ ಬೇರೆ ಥರ ಮಾಡಿದ್ದೀನಿ. ಯಾಕಂದರೆ ನಾವು ಮಾತಾಡುವಾಗ ಯಾರು ಎದುರು ಮಾತಾಡೋಲ್ಲ, ಆ ಥರ ಒಂದು ದೊಡ್ಡ ಕ್ಯಾರೆಕ್ಟ್ರು. ಬಿಗಿನಿಂಗ್ ಬಂದು ವಿಜಯಾನಂದ ಸರ್ ಮಾತಾಡುವಾಗ ತುಂಬ ಡೌಟ್ಫುಲ್ ಇದೆ. ಹಾಗೇನು ನಮ್ಮ ರಾಮನಾರಾಯಣ ಸರ್ ಹೇಳಿದ್ರು, ಎಲ್ಲ ಮಾಡಿಕೊಡಿ, ಒಳ್ಳೆ ಸಿನಿಮಾ ಈ ಥರ ಅಂದ್ಬಿಟ್ಟು. ಸೊ ಯಾಕಂದರೆ ಒಂದು ಕಡಿಮೆ ಡೇಸ್ ಅಂತ ಬಂದಾಗ ಒಂದು ಡೌಟ್ ಬರುತ್ತೆ. ಸೊ ನಮ್ಮನ್ನು ಹೆಂಗೆ ತೋರಿಸ್ತಾರೆ, ಹೆಂಗೆ ಬಳಸ್ಕೊತಾರೆ ಅಂತ ಹೇಳ್ಬಿಟ್ಟು. ಸೊ ಏನು ಪ್ರಾಮಿಸ್ ಮಾಡಿದ್ರು ಅದಕ್ಕಿಂತ 100% ಎಕ್ಸ್ಟ್ರಾ ಸ್ಯಾಟಿಸ್ಫ್ಯಾಕ್ಷನ್ ಮಾಡಿದ್ದಾರೆ ಸಿನಿಮಾದಲ್ಲಿ. ಥ್ಯಾಂಕ್ ಯು ವಿಜಯಾನಂದ್ ಸರ್. ಮತ್ತು ಈ ಥರ ಒಂದು ಕ್ಯಾರೆಕ್ಟ್ರು, ಇಷ್ಟು ಚೆನ್ನಾಗಿರೋ ಕ್ಯಾರೆಕ್ಟ್ರು ಇಷ್ಟು ಸಿಗುತ್ತೆ ಅಂತ ಅಂದ್ಕೊಂಡಿಲ್ಲ. ತುಂಬ ಡ್ರೀಮ್ಡ್ ಕ್ಯಾರೆಕ್ಟರ್ ಇದು. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್.